ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು 2 ವಾರ ಥಿಯೇಟರ್ ಅಲ್ಲಿ ಚೆನ್ನಾಗಿ ಓಡಿದ್ರೆ ಸಾಕು. ಸೆಕೆಂಡ್ ವೀಕ್ಗೆ ಹೌದು, ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ 70-30 ಇರೋದು 50-50 ಹೋಗುತ್ತೆ, ಅದಾದ್ಮೇಲೆ 70-30 ಹೋಗುತ್ತೆ. ಆ ತರದ ಮಲ್ಟಿಫಿಕ್ಸ್ ಅಲ್ಲಿ ಇದಾಗ್ತದೆ. ಮಾಲ್ ಅಲ್ಲಿ ಈಗ PVR ಅಲ್ಲೆಲ್ಲ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್, ಅದಕ್ಕೆ ನಾವು ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಗಿ ರೆಡಿ ಇದೆ, ಬಟ್ ಅದಕ್ಕೆ ಅವ್ರದ್ದು ಪೇಮೆಂಟ್ ಇದೆ ಸರ್. ಆ ಪೇಮೆಂಟ್ ಆಕ್ಚುಲಿ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್ ಅದು ನಮಗೆ ಗೊತ್ತಿತ್ತು. ಅಲ್ಲಿ ಅದಕ್ಕೆ ಒಂದಷ್ಟು ಪೇ ಇದೆ. ಇದು ಆಲ್ ಓವರ್ PVR ಅಲ್ಲಿ ಆ ಸ್ಲಾಟ್ ಬರ್ಬೇಕಾದ್ರೆ ಒಂದು ಪೇಮೆಂಟ್ ಇದೆ. ಸೊ ಅದು ನಮ್ಮ ಬಜೆಟ್ ಇಂದ ಹೊರಗಿತ್ತು ಸರ್, ಹಾಗಾಗಿ ನಾವು ಅದನ್ನ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಹೌದೌದು, ಖಂಡಿತ ಅದಕ್ಕೊಂದು ಪೇಮೆಂಟ್ ಇದೆ ಸರ್. ಸೊ ಅಣ್ಣ, ಇವರು 2 years ಡೈರೆಕ್ಟರ್ ಈ ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದಾಗ ಒಂದು 2 years ಒಂಥರ ಇದಾಗ್ಬಿಟ್ಟಿದ್ರು. ಅಂದ್ರೆ ಯಾರು ರಿಲೀಸ್ ಮಾಡ್ತಾರೆ, ಹೇಗೆ ಏನು ಅಂತ. ಅವಾಗ ನಮಗ್ ಬಂದಿದ್ದು ಸಿಂಪಲ್ ಸುನೀಲ್ ಸರ್, ಅದಾದ್ಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಾದ್ಮೇಲೆ ಈಗ್ಲೂ ನಾವು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಏನಾದ್ರು ನಾವು ಮೂವಿ ಹಾಕ್ಬೇಕು ಅಂದ್ರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರಣ್ಣ. ನೀವು ಹೊಸಬ್ರಲ್ವಾ, ನಿಮ್ದು ಏನ್ ಕಲೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಒಂದು ರೆಂಟ್ ಪೇ ಮಾಡ್ಬಿಡಿ ಆಮೇಲೆ ಅಂತ. ಬಟ್ ನಮ್ಗೆ ಇವಾಗ ಆ ರೆಂಟ್ ಪೇ ಮಾಡಕ್ಕೂ ಇವ್ರ ಬಜೆಟ್ ಅಲ್ಲಿ ಇಲ್ಲದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಂಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ, ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿ ಹೋಗ್ತಿತ್ತಣ್ಣ. ಅಂದ್ರೆ ನಮ್ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು. ಇವಾಗ ನನಗೂ ಆ ಯತ್ನ ಇಲ್ಲ, ಇವಾಗ ಟೀಮ್ ಮೆಂಬರ್ ಆಗಿ ಆ ತರದ ಯತ್ನ ಇಲ್ಲ. ಇವಾಗ ಒಂದು ಥಿಯೇಟರ್ ನಾವು ರೆಂಟಿಗೆ ಅಂತ ತಗೊಂಡ್ರು 3-4 ಲಕ್ಷ ಆಗುತ್ತಣ್ಣ. ಇವಾಗ ಪರ್ಸೆಂಟೇಜ್ ಹೌದಣ್ಣ, ಇವಾಗ ನಮ್ಮಂತವ್ರಿಗೆ ಕೊಡಲ್ಲಣ್ಣ, ಇವಾಗ ಹೊಸಬ್ರಿಗೆ ಕೊಡಲ್ಲ ಅಲ್ಲ. ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರು ಹೌದು ರೆಂಟ್ ಕೊಡಕ್ಕಾಗಲ್ಲ. ಪರ್ಸೆಂಟೇಜ್ಗೂ ನಮ್ ಸ್ಕ್ರೀನ್ಸ್ ಕೊಟ್ಟಿಲ್ಲ ಸಿಂಗಲ್ ಸ್ಕ್ರೀನ್ಸ್. ಹಾಗಾಗಿ ನಾವು ಮಲ್ಟಿಫೆಕ್ಸ್ ಮಾತ್ರ ಗಮನ ಹರಿಸಿದ್ವಿ. ಹಾಗಾಗಿ ಮಲ್ಟಿಫೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಏನ ಅಲ್ಲಿ 50 ಮೆಂಬರ್ಸ್ ಅಣ್ಣ. ಅದು ಅವಾಗಿಂದನೂ ರೂಲ್ಸ್ ಇರೋದು 15 ಜನ ಬಂದ್ರೆ ಶೋ ಆಗ್ತೀವಿ. ಅದಕ್ಕಿಂತ ಮುಂಚೆ ಅನ್ನೋದು 15 ಜನ. ಹೌದಣ್ಣ, ಅದು ಫಸ್ಟ್ ಇಂದನೂ ಅದೇ ಇರೋದು 15 ಜನ ಅಂತ. ಸೆಕೆಂಡ್ ವೀಕ್ಗೆ ಹೌದು, ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ 70-30 ಇರೋದು 50-50 ಹೋಗುತ್ತೆ, ಅದಾದ್ಮೇಲೆ 70-30 ಹೋಗುತ್ತೆ. ಆ ತರದ ಮಲ್ಟಿಫಿಕ್ಸ್ ಅಲ್ಲಿ ಇದಾಗ್ತದೆ. ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು 2 ವಾರ ಥಿಯೇಟರ್ ಅಲ್ಲಿ ಚೆನ್ನಾಗಿ ಓಡಿದ್ರೆ ಸಾಕು. ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗುತ್ತೆ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು 2 ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು. OTTಗೆ ಆಕ್ಚುಲಿ ಇಲ್ಲಿ ತನಕ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ. ಔಟ್ರೈಟ್ ಪರ್ಚೇಸ್ಗೆ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ. ಸೊ ಸಿಚುವೇಶನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು OTT ಅವರು ಯಾಕೆ ಅಂತ ಗೊತ್ತಿಲ್ಲ, ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ, ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅವ್ರು ಕನ್ನಡ ಸಿನಿಮಾನ ಔಟ್ರೈಟ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ. ಅಂದ್ರೆ ಔಟ್ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಪೇಪರ್ ವ್ಯೂಗೆ ಓಪನ್ ಇದೆ. ಸೊ ಪೇಪರ್ ವ್ಯೂಗೆ ಖಂಡಿತ ಇದಾಗುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ.